ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಪಾರ್ವತಿ, ಶ್ವೇತಾ, ಅಳಬೇಡಿ. ಅಳೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ನಾನು ರಾಮು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ. ಆದರೆ ಸಮಸ್ಯೆ ಏನಪ್ಪಾ ಅಂದರೆ ನಮ್ಮ ಹತ್ರ ಚಿನ್ನದು ಒಂದೇ ಒಂದು ಫೋಟೋ ಕೂಡ ಇಲ್ಲ. ಚಿನ್ನು ಫೋಟೋ ಒಂದು ಇದ್ದಿದ್ರೆ ಎಲ್ಲ ತುಂಬ ಸರಾಗ ಆಗ್ತಿತ್ತು. ಅಪ್ಪ, ನಂಗೊಂದು ಐಡಿಯಾ ಹೊಳಿತಾ ಇದೆ. ಗೊಂಬೆ ಹತ್ರ ಚಿನ್ನು ಫೋಟೋ ಇದ್ರೂ ಇರಬಹುದು. ಕೇಳ? ಬೇಡ ಶ್ವೇತಾ, ಶ್ರುತಿಗೆ ಈ ವಿಷಯ ಗೊತ್ತಾದರೆ ದೊಡ್ಡ ರಾಧ ಅಂತಾನೆ ಆಗ್ಬಿಡುತ್ತೆ. ಸದ್ಯಕ್ಕೆ ಅವಳಿಗೆ ಈ ವಿಷಯ ಗೊತ್ತಾಗದೇ ಇರೋದೇ ಒಳ್ಳೇದು. ಏ ರಾಮು, ಇಷ್ಟು ಹೊತ್ತಾದರೂ ಯಾಕೋ ಇನ್ನೂ ನನಗೆ ಕಾಫಿ ಕೊಟ್ಟಿಲ್ಲ? ನಾನೇ ಇಲ್ಲಿಗೆ ಬಂದು ನಿನ್ನ ಕಾಫಿ ಕೇಳಬೇಕಾ? ಬೆಳಗ್ಗೆ ಆದರೆ ಕಾಫಿ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಒಂದು ನಿಮಿಷ, ರೆಡಿ ಇದೆ, ತಂದು ಕೊಡ್ತೀನಿ. ಏನು ಬೆಳಗ್ಗೆನೆ ಏನೋ ಚರ್ಚೆ ಶುರು ಆಗಿದೆ? ಮತ್ತೆ ಕಾಫಿ. ಚಿನ್ನು ಕಾಣಿಸ್ತಿಲ್ವಲ್ಲ, ಅದಕ್ಕೆ ನಾನು ತಾತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಮಾತಾಡ್ಕೊತಿದ್ವಿ. ಕಂಪ್ಲೇಂಟ್ನ ಯಾವಾಗ ಬೇಕಾದರೂ ಕೊಡಬಹುದು. ಮೊದಲು ಹೋಗಿ ತಿಂಡಿ ಮಾಡು, ನನಗೆ ಆಫೀಸಿಗೆ ಲೇಟ್ ಆಗುತ್ತೆ. ಅಕ್ಕ, ಸ್ವಲ್ಪನೂ ಹೃದಯವಂತಿಕೆ ಅನ್ನೋದೇ ಇಲ್ವಾ? ಮನೆ ಕೆಲಸದವಳು ಮನೆ ಬಿಟ್ಟು ಹೋದ್ರೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅನ್ನೆಸೆಸರಿ, ಸುಮ್ಮನೆ ಟೈಮ್ ವೇಸ್ಟ್. ಏ ರಾಮು, ಮೊದಲು ಹೋಗಿ ತಿಂಡಿ ಮಾಡು, ಟೈಮ್ ವೇಸ್ಟ್ ಮಾಡಬೇಡ. ಕುಮುದ, ಸ್ವಲ್ಪ ವಿನಯ ವಿವೇಕದಿಂದ ಮಾತಾಡೋದನ್ನು ಕಲಿ. ತಾತ, ಯಾರು ಎಲ್ಲಿಗೂ ಹೋಗೋದು ಬೇಡ. ನಾನು ರಾಮು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಕುಮ್ದತ್ತೆ, ಆಫೀಸಲ್ಲಿ ನಿಮಗೆ ತುಂಬ ಕೆಲಸ ಇದೆ. ದಯವಿಟ್ಟು ಆನ್ ದಿ ವೇ ತಿಂಡಿ ತಿನ್ಕೊಂಡು ಹೋಗಿ. ರಾಮು, ಕೆಳಗೆ ಕಾಯ್ತಾ ಇರ್ತೀನಿ, ಬಾ ನೀನು. ಆ ಹುಡುಗಿದ ಫೋಟೋನಾರು ಇದೆಯಾ? ತಂದಿದ್ದೀರಾ? ಇಲ್ಲ ಸರ್. ಅಲ್ಲ ರೀ, ಮನೆ ಕೆಲಸಕ್ಕಿದ್ಲು ಅಂತೀರಾ, ಫೋಟೋ ಇರೋಲ್ವಾ? ಫೋಟೋ ಇಲ್ದಾರ ಹುಡುಗಿನ ಹುಡ್ಕೋದು ತುಂಬ ಕಷ್ಟ ಆಗತ್ತೆ. ಆ ಹುಡುಗಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಸರ್. ಕಷ್ಟದಲ್ಲಿದ್ದೀನಿ, ಕೆಲಸ ಬೇಕು ಅಂತ ಕೇಳಿದ್ಲು. ನಮಗೂ ಕೆಲಸಕ್ಕೆ ಹುಡುಗಿ ಬೇಕಾಗಿತ್ತು, ಸರಿ ಅಂತ ಸೇರಿಸ್ಕೊಂಡ್ವಿ. ಫೋಟೋ ಇಲ್ಲದೆ ಆ ಹುಡುಗಿನ ಹುಡ್ಕೋದು ಎಷ್ಟು ಕಷ್ಟ ಅಂತ ಗೊತ್ತೇನ್ರಿ? ಹೋಗಲಿ, ಆ ಹುಡುಗಿಗೆ ಬೆಂಗಳೂರಲ್ಲಿ ಬೇರೆ ಯಾರಾದರೂ ಪರಿಚಯಸ್ಥರು ಇದ್ದಾರಾ? ಇಲ್ಲ ಸರ್, ನನಗೆ ತಿಳಿದ ಹಾಗೆ ಆ ಹುಡುಗಿಗೆ ಬೆಂಗಳೂರಲ್ಲಿ ಯಾರೂ ಪರಿಚಯಸ್ಥರಿಲ್ಲ. ಹೇಗಾದರೂ ಮಾಡಿ ನೀವೇ ಸಹಾಯ ಮಾಡಬೇಕು. ಆ ಹುಡುಗಿ ಯಾರು, ಯಾವ ಊರು, ನಿಮ್ಮನೆಗೆ ಹೇಗೆ ಬಂದ್ಲು? ಆ ಹುಡುಗಿ ಹೆಸರು ಚಿನ್ನು ಅಂತೀರಾ? ಚಿನ್ನು ಅನ್ನೋದೇ ಆ ಹುಡುಗಿ ನಿಜವಾದ ಹೆಸರಾ? ಚಿನ್ನು ಅನ್ನೋದು ಅವಳ ನಿಜವಾದ ಹೆಸರಲ್ಲ ಇನ್ಸ್ಪೆಕ್ಟ್ರೆ. ಅವಳ ನಿಜವಾದ ಹೆಸರು ಲಕ್ಷ್ಮಿ ಅಂತ. ಅವಳ ಊರಲ್ಲಿ ಎಲ್ಲರೂ ಅವಳನ್ನ ಲಚ್ಚಿ ಅಂತ ಕರೀತಾ ಇದ್ರು. ಅಂದರೆ ನಿಮಗೆ ಅವಳು ಯಾರು, ಯಾವ ಊರು ಅಂತ ಗೊತ್ತಾ? ಗೊತ್ತು ಸರ್, ಮಂಡ್ಯ ಜಿಲ್ಲೆ ದೊಡ್ಡರ್ಸನಕೆರೆ. ಇದೇನ್ರಿ, ಇವ್ರು ಕೇಳಿದ್ರೆ ಏನು ಗೊತ್ತಿಲ್ಲ ಅಂತಾರೆ, ನೀವು ನೋಡಿದ್ರೆ ಅಡ್ರೆಸ್ ಎಲ್ಲ ಹೇಳ್ತಾ ಇದ್ದೀರಾ? ಇವರು ಗೊತ್ತಿರ್ಬೋದು ಸರ್, ಆದರೆ ನನಗೆ ಗೊತ್ತಿಲ್ಲ. ನೀವು ಅವ್ರು ತಪ್ಪಿಸ್ಕೊಂಡಿದ್ದಾರೆ ಅಂತ ಯಾಕೆ ಹೇಳ್ತೀರಾ? ಅವ್ರೂರಿಗೆ ಹೋಗಿರ್ಬೋದಲ್ವಾ? ಇಲ್ಲ ಸರ್, ಅವಳು ಊರಿಗೆ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಲ್ಲಿ ಅವಳ ನಿರೀಕ್ಷೆಯಲ್ಲಿ ಇರೋ ಯಾವ ಬಂಧುಗಳು ಇಲ್ಲ, ಅವಳು ಬರಲಿ ಅಂತ ಕಾಯ್ತಿರೋ ಯಾವ ನಂಟರೂ ಇಲ್ಲ. ಬೇರೆ ಎಲ್ಲಿಗಾದರೂ ಹೋಗಿರ್ಬೋದು, ಆದರೆ ಊರಿಗೆ ಅವಳು ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಆ ಹುಡುಗಿ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಅವ್ರು ನಿಮ್ಗೇನಾಗಬೇಕು? ಏನಿಲ್ಲ ಸರ್, ನಮ್ಮ
ಮನೇಲಿ ಕೆಲಸ ಮಾಡ್ತಿದ್ದ ಹುಡುಗಿ ಅಲ್ವಾ, ಕೆಲ್ಸಕ್ಕೆ ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆ ಹಿಂದೆ ಮುಂದೆ ವಿಚಾರಿಸೋದು ಒಳ್ಳೇದಲ್ವಾ? ಆ ಮಗು ಈ ಮನೆ ಆಧಾರ ಸ್ತಂಭದ ಹಾಗಿದ್ಲು. ಎಲ್ಲರ ಬೇಕು ಬೇಡ ಎಲ್ಲ ಗಮನಿಸ್ಕೋತಾ ಇದ್ಲು. ಯಾರಿಗೂ ಯಾವತ್ತೂ ಕೆಟ್ಟದ್ದು ಬಯಸ್ದೋಳಲ್ಲ ಅವಳು. ಈ ಮನೆಗೆ ಅವಳು ಮಾಡಿರೋ ಉಪಕಾರನ ಯಾರ ಕೈಲೂ ತೀರ್ಸಕ್ಕಾಗೋದಿಲ್ಲ. ಅವಳು ಎಲ್ಲಾದ್ರೂ ಇರ್ಲಿ, ಚೆನ್ನಾಗಿರೋ ಹಾಗೆ ನೋಡ್ಕೊ. ಲೋಕದಲ್ಲಿ ಪುಣ್ಯ ಅನ್ನೋದೇ ಇದ್ರೆ, ಆ ಪುಣ್ಯ ನನಗಿದ್ರೆ ಆ ಪುಣ್ಯವಂತೆನ ಮುಂದಿನ ಜನ್ಮದಲ್ಲಾದ್ರೂ ನನ್ನ ಹೊಟ್ಟೆಲ್ ಮಗಳಾಗಿ ಹುಟ್ಟೋ ಹಾಗೆ ಮಾಡು. ಜಗಳ ಆಗಲಿಲ್ಲ, ಬೈಲಿಲ್ಲ, ಹೊಡಿಲಿಲ್ಲ ಅಂತ ಹೇಳ್ತಾ ಇದ್ದೀರಾ. ಎಲ್ಲ ಚೆನ್ನಾಗಿದ್ಮೇಲೆ ಯಾವ ಹುಡುಗಿ ತಾನೇ ಮನೆ ಬಿಟ್ಟು ಹೋಗ್ತಾಳೆ? ಅದೇ ಸರ್, ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋಗ್ಬೇಕು ಅಂದರೆ ಏನಾದರೂ ಒಂದು ಕಾರಣ ಇರಬೇಕಲ್ವಾ? ಹೋಗಲಿ, ಫೋಟೋನಾದರೂ ಇದೆಯಾ ಅಂದರೆ ಅದೂ ಇಲ್ಲ ಅಂತೀರಾ. ಸರಿ, ಹುಡ್ಕೋ ವ್ಯವಸ್ಥೆ ಮಾಡ್ತೀನಿ. ದಯವಿಟ್ಟು ಹೇಗಾದರೂ ಮಾಡಿ ನಮ್ಮ ಹುಡುಗಿ ನೋಡ್ಕೊಡಿ ಸರ್. ನಿಮ್ಮ ಉಪಕಾರನೇ ಈ ಜನ್ಮದಲ್ಲಿ ಮರೆಯಲ್ಲ. ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ಸ್ಪೆಕ್ಟ್ರೆ. ಮನೆ ಬಿಟ್ಟು ಹೋಗಿರೋ ಹುಡುಗಿನ ನಮ್ಮನೆ ಕೆಲಸದವಳು ಅಂತ ಅನ್ಕೋಬೇಡಿ, ನಮ್ಮನೆ ಸೊಸೆ ಅಂತಲೇ ಅನ್ಕೊಳ್ಳಿ. ಯಾಕಂದರೆ ನಮ್ಮ ಮನೇಲಿ ಯಾರೂ ಅವಳನ್ನ ಕೆಲಸದವಳ ಥರ ಟ್ರೀಟ್ ಮಾಡಿಲ್ಲ. ಇದೆಲ್ಲ ಹೇಗಾಯಿತು, ಯಾಕಾಯಿತು ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ನಾವೆಲ್ಲರೂ ಮದುವೆ ಸಂಭ್ರಮದಲ್ಲಿದ್ವಿ. ಬರೋಷ್ಟರಲ್ಲಿ ಆ ಹುಡುಗಿ ಮನೆ ಬಿಟ್ಟು ಹೋಗಿದ್ದಾಳೆ. ದಯವಿಟ್ಟು ಹೇಗಾದರೂ ಮಾಡಿ ಹುಡ್ಕೊಡಿ ಅವಳನ್ನ. ಚಂದನ್ಗೆ ಚಿನ್ನನೇ ಲಚ್ಚಿ ಅಂತ ಯಾವಾಗ ಗೊತ್ತಾಯಿತು? ಹೇಗೆ ಗೊತ್ತಾಯಿತು? ಚಂದನ್ಗೆ ಚಿನ್ನನೇ ಲಚ್ಚಿ ಅಂತ ಗೊತ್ತಾದ ಮೇಲೂ ಅವನು ನನ್ನನ್ನು ಯಾವುದೂ ಏನನ್ನೂ ಹೇಳಿಲ್ಲ. ಲಚ್ಚಿನ ಮದುವೆ ಆದ ವಿಷಯ ಹೇಳಿದ ಗೆಳೆಯ ಲಚ್ಚಿ ಅವನ ಮನೆಯಲ್ಲೇ ಇದ್ದರು, ಅವನ ಕಣ್ಣೆದುರಿಗೆ ಇದ್ದರು. ಇವಳೇ ಲಚ್ಚಿ, ಇವಳನ್ನೇ ನಾನು ಮದುವೆ ಆಗಿದ್ದು ಅಂತ ಯಾಕೆ ಹೇಳಲಿಲ್ಲ? ಚಂದನ್ಗೆ ಎಲ್ಲ ನಿಜ ಗೊತ್ತಿದ್ರು, ಅವನು ನನ್ನನ್ನು ಯಾಕೆ ಒಂದು ಪ್ರಶ್ನೆನೂ ಕೇಳಲಿಲ್ಲ? ನಾನು ಇಷ್ಟು ದಿನ ಆಡ್ತಿದ್ದ ನಾಟಕ ಅವನಿಗೇನಾದರೂ ಗೊತ್ತಾಗೋಯ್ತಾ? ಇನ್ನು ಕೆಲವರು ಇದ್ದಾರೆ, ಅವ್ರು ಆಡೋದೇ ಒಂದು, ಮಾಡೋದೇ ಒಂದು. ನಮ್ಮ ಸುತ್ತಮುತ್ತನೇ ಇರ್ತಾನೆ ರಾಮು, ಆದರೆ ನಮಗೆ ದ್ರೋಹ ಮಾಡ್ತಾರೆ. ನಮ್ಮದವರೇ ನಮಗೆ ದ್ರೋಹ ಮಾಡಿದ್ರೆ, ಸ್ನೇಹಿತ ಅಂದ್ಕೊಂಡವರೇ ನಮ್ಮ ಹತ್ರ ಮುಚ್ಚಿಟ್ರೆ ನಮಗೆಷ್ಟು ಹಿಂಸೆ ಆಗುತ್ತಲ್ವ ರಾಮು? ನಿಜ ಹೇಳಬೇಕು ಅಂದರೆ ಈ ಕಾಲದಲ್ಲಿ ಯಾರನ್ನಾದ್ರೂ ನಂಬದೇ ತಪ್ಪು ಕಣ. ಮುಖ ಮುಚ್ಕೊಂಡು ಕದ್ದು ಮುಚ್ಚಿ ಓಡಾಡ್ಕೊಂಡು ಮನೇಲಿದ್ರೆ ಏನು ಪ್ರಯೋಜನ ರಾಮು? ಒಂದೇ ಸೂರ್ಯನ ಕೆಳಗಿದ್ಕೊಂಡು ಅದೆಷ್ಟು ದಿನ ಅಂತ ಕದ್ದು ಮುಚ್ಚಿರೋಕ್ಕಾಗುತ್ತೆ? ನೀನೇನು ಮುಚ್ಚಿಡಕ್ಕಾಗಲ್ಲ ಕಣೋ. ಸೂರ್ಯನ ಮುಂದೆ ಮೋಡ ಎಷ್ಟೊತ್ತು ಅಂತ ಇರಕ್ಕೆ ಸಾಧ್ಯ? ಸತ್ಯ ಅನ್ನೋ ಗಾಳಿ ಸುಳ್ಳು ಅನ್ನೋ ಮೋಡನ ತೂರ್ಕೊಂಡು ಹೋಗೇ ಹೋಗುತ್ತೆ. ಅದು ಕ್ಷಣ ಮಾತ್ರದಲ್ಲಿ. ಕೊನೆಗೆ ಉಳಿಯೋದು ಸತ್ಯ ಸಾಕ್ಷಿ ಸೂರ್ಯ ಮಾತ್ರ. ನನಗೆ ಲಚ್ಚಿ ಬಗ್ಗೆ ಗೊತ್ತು ಅಂತ ನಿನಗೆ ಗೊತ್ತಿರಲಿಲ್ಲ ಅಲ್ವಾ? ಓಹ್ ಸಾರಿ, ನಿನಗೆ ಲಚ್ಚಿ ಯಾರು ಅಂತಲೂ ಗೊತ್ತಿಲ್ಲ ಅನ್ಸುತ್ತೆ. ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಲಚ್ಚಿ ಅಂದರೆ ಅದೇ ಆ ನಿನ್ನ ತಂಗಿ ಚಿನ್ನು, ಅವಳೆ. ಈಗ ಗೊತ್ತಾಯ್ತಾ? ಈಗ ನಿನಗೆ ಎಷ್ಟು ಕಷ್ಟ ಆಗ್ತಿದೆಯೋ
ಚಿನ್ನುನೇ ಲಚ್ಚಿ ಅಂತ ನನಗೆ ಗೊತ್ತಾದಾಗ್ಲೂ ನನಗೂ ಅಷ್ಟೇ ಕಷ್ಟ ಆಗಿತ್ತು. ಎಲ್ಲ ಸತ್ಯ ಗೊತ್ತಿದ್ದು ಸಹದೇವನ್ ಥರ ಯಾಕೆ ಸುಮ್ಮನಿದ್ದೆ ರಾಮು? ಹಾ, ನನ್ನ ಸ್ನೇಹಿತನಾಗಿ ನನಗೆ ದ್ರೋಹ ಮಾಡ್ದ. ಪ್ರಪಂಚದಲ್ಲೇ ಯಾರು ನನಗೆ ದ್ರೋಹ ಮಾಡಿದ್ರು ನನ್ನ ರಾಮು ನನಗೆ ದ್ರೋಹ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನನಗೆ ಎಂತ ದ್ರೋಹ ಮಾಡ್ಬಿಟ್ಟೆ ರಾಮು. ಆ ನಾನು ನಿನ್ನನ್ನೇ ಕೇಳ್ತಿರೋದು ರಾಮ್, ಎಲ್ಲ ಗೊತ್ತಿದ್ದು ಯಾಕೆ ಸುಮ್ಮನಿದ್ದೆ? ಆ ಒಬ್ಬ ಒಳ್ಳೆ ಗೆಳೆಯ ಅಂತ ನಾನು ನಿನ್ನನ್ನು ನಂಬ್ಕೊಂಡಿದ್ದೆ. ಒಬ್ಬ ಗೆಳೆಯಂಗೆ ಇನ್ನೊಬ್ಬ ಗೆಳೆಯ ಇದಕ್ಕಿಂತ ದ್ರೋಹ ಮಾಡೋಕ್ಕಾಗತ್ತಾ? ಹೇಳು ರಾಮ್, ಚಿನ್ನುನೇ ಲಚ್ಚಿ ಅಂತ ಗೊತ್ತಿದ್ರು ಯಾಕೆ ಸುಮ್ಮನಿದ್ದೆ? ಹಾ, ನಿನ್ನನ್ನೇ ಕೇಳ್ತಾ ಇರೋದು. ಚಿನ್ನುನೇ ಲಚ್ಚಿ ಅಂತ ಗೊತ್ತಿದ್ರು ಯಾಕೆ ಹೇಳಲಿಲ್ಲ? ಈ ಪ್ರಶ್ನೆನ ನಿನ್ನ ಗೆಳೆಯನೇ ಕೇಳ್ತಾ ಇದೆಯಾ ಅಥವಾ ಮನೆ ಕೆಲಸದವನು ಕೇಳ್ತಾ ಇದೆಯಾ? ಇನ್ನೊಂದ್ಸರಿ ಈ ರೀತಿ ಮಾತಾಡಿದ್ರೆ, ಈ ರೀತಿ ಪ್ರಶ್ನೆ ಕೇಳಿದ್ರೆ ಜಾಸ್ತಿ ಎದೆ ಒದ್ಬಿಡ್ತೀನಿ ಇಡಿಯಟ್. ನೀನು ಸ್ನೇಹಿತ ಅನ್ನೋ ಕಾರಣಕ್ಕೆ ಕೇಳ್ತಿರೋದ್ ಕಣ. ಹೇಳ, ಯಾಕೋ ಹೇಳಲಿಲ್ಲ? ಹೇಳಿದ್ರೆ ಏನೋ ಮಾಡ್ತಾ ಇದ್ದೆ? ಏನೋ ಮಾಡ್ತಾ ಇದ್ದೆ? ಶ್ರುತಿ ಅಕ್ಕನ್ನ ಬಿಟ್ಬಿಟ್ಟು ಚಿನ್ನುನ ಇವಳೆ ನನ್ನ ಹೆಂಡತಿ ಅಂತ ಎಲ್ಲರ ಮುಂದೆ ಒಪ್ಕೊಂಡ್ಬಿಡ್ತಿದ್ದ? ಇಷ್ಟು ದಿನ ನಾನು ಚಿನ್ನು ಅನುಭವಿಸಿದ ನೋವು ಸಂಕಟ ನಿನ್ಗೆ ಅರ್ಥ ಆಗುತ್ತಾ? ಲಚ್ಚಿ ಈ ಮನೇಲೇ ಇದ್ದಾಳೆ ಅಂತ ನಿನಗೇನಾದ್ರೂ ಗೊತ್ತಾಗಿದೆ ಅಂತ ಅವಳು ಗೊತ್ತಾಗಿದ್ದಿದ್ರೆ ಅವಳು ನಿನ್ನ ಮನೇಲಿ ಒಂದು ನಿಮಿಷನೂ ಇರ್ತಿರ್ಲಿಲ್ಲ ಚಂದನ್. ಚಿನ್ನು ನನ್ನ ಹತ್ರ ಭಾಷೆ ತಗೊಂಡಿದ್ಲು. ಯಾವುದೇ ಕಾರಣಕ್ಕೂ ನಾನು ಈ ಮನೇಲಿರೋ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು ಅಂತ. ಚಂದು, ನಾನು ಹಿಂದೆ ಮುಂದೆ ನೋಡದೆ ಅವಳಿಗೆ ಮಾತು ಕೊಟ್ಬಿಟ್ಟೆ. ಕೊಟ್ಟ ಮಾತನ್ನು ಉಳಿಸ್ಕೋಬೇಕಲ್ಲ ಚಂದು. ಈಗಲಾದರೂ ನಿನ್ಗೆ ಅರ್ಥ ಆಗಿರ್ಬೇಕಲ್ವಾ ನಾನು ಇದನ್ನೆಲ್ಲ ಇಷ್ಟು ದಿನ ನಿನ್ನ ಹತ್ರ ಯಾಕೆ ಹೇಳಲಿಲ್ಲ ಅಂತ. ಆದರೆ ಚಂದು, ನಿನ್ಗನ್ಸಿರಬಹುದು ಚಿನ್ನು ನಾನು ಒಂದೇ ಮನೆಯಲ್ಲೇ ಇದ್ರು ಅವಳು ನನ್ನ ಮುಂದೆ ಯಾಕೆ ಬರಲಿಲ್ಲ ಅಂತ. ನೀವಿಬ್ಬರು ಒಬ್ರನ್ನೊಬ್ರು ನೋಡದೇ ಇರೋ ಹಾಗೆ, ಭೇಟಿ ಮಾಡದೇ ಇರೋ ಹಾಗೆ ಆಟ ಆಡಿದ್ದೆ ನಾನು. ಅದು ಸರಿ ಚಂದು, ಚಿನ್ನುನೇ ಲಚ್ಚಿ ಅಂತ ನಿನ್ಗೆ ಯಾವಾಗ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? 2-3 ದಿನದ ಹಿಂದೆ. ಅವಳೇ ಚಿನ್ನು ಅಂತ ಗೊತ್ತಾದ್ಮೇಲೆ ನೀನು ನನಗೆ ಹೇಳ್ಬಿಟ್ಟಿದ್ದಿದ್ರೆ ಇದು ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ ರಾಮ್. ನಾನು ಸಿದ್ದು ಮದುವೆ ಮುಗಿಲಿ, ಯಾವ ಗೊಂದಲಗಳು ಇಲ್ಲದೆ ಇರಬೇಕಾದ್ರೆ ಕೂತ್ ಮಾತಾಡೋಣ ಅಂದ್ಕೊಂಡಿದ್ದೆ. ಆ ಸಿದ್ದು ಅವನು ಬೇರೆ ಅವಳನ್ನು ಪ್ರೀತಿಸ್ತಾ ಇದ್ದ. ಈ ಮದುವೆ ಮಧ್ಯೆ ಯಾವ ರಗಳೇನು ಬೇಡ ಅಂತ ನಾನೇ ಸುಮ್ಮನೆ ಇದ್ದೆ. ಅದೇ ನಾನು ಮಾಡಿದ ದೊಡ್ಡ ಅಪರಾಧ ಅನ್ಸುತ್ತೆ. ಅದೇನೇ ಆದರೂ ಅದರಲ್ಲಿ ನಂದು ದೊಡ್ಡ ತಪ್ಪಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನಗೆ ಗೊತ್ತಿತ್ತು ರಾಮ್, ನಿನಗೆಲ್ಲಾನು ಗೊತ್ತಿತ್ತು. ಈಗಲಾದರೂ ನಿಜ ಹೇಳು, ಲಚ್ಚಿ ಎಲ್ಲ ಹೋಗಿದ್ದಾಳೆ? ಇಲ್ಲ ಚಂದು, ನಾನು ನಂಬಿರೋ ದೇವ್ರ ಮೇಲಾಣೆ, ನಿನ್ನ ಸ್ನೇಹದ ಮೇಲಾಣೆ. ಚಿನ್ನು ಎಲ್ಲೋಗಿದ್ದಾಳೆ ಅಂತ ನನಗೆ ಗೊತ್ತಿಲ್ಲಪ್ಪ.